ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸೋಮವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇನೇನು ಮಾಡಿದ್ದೇನೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟು ಲಂಚ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನು ಲಂಚ್ಗೋಸ್ಕರ ಅಂತ ಹೇಳ್ಬಿಟ್ಟು ಮೇಥಿ ಕರ್ರಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮೇಥಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಾಡ್ಕೊಳೋದಕ್ಕೆ ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು ಎರಡೆರಡು ಟೇಬಲ್ ಸ್ಪೂನ್ ತಗೊಂಡು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಎರಡನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಕಟ್ ಮಾಡಿರೋ ಟೊಮೆಟೊನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇವಾಗ ಫ್ರೈ ಮಾಡಿ ಇಟ್ಟಿದ್ರಲ್ಲ ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿನ ಹಾಕ್ಬಿಟ್ಟು ಆವಾಗೆ ರುಬ್ಬಿಟ್ಕೊಂಡಿದ್ದೆ. ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಟಿದ್ರಲ್ವ ಅದನ್ನು ರುಬ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಲಾಸ್ಟಲ್ಲಿ ಗರಂ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗೋಯಿತು. ಈ ಗ್ರೇವಿ ಅಂತೂ ಚಪಾತಿ, ಪರೋಟ, ಇಡ್ಲಿ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಈ ಕಡೆ ಬಂದುಬಿಟ್ಟು ಕುಂಬಳಕಾಯಿ, ಆಲೂಗಡ್ಡೆ, ಎಗ್ ಹಾಕಿ ಒಂದು ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆ, ಕುಂಬಳಕಾಯಿನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮೊಟ್ಟೆನ ಕೂಡ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಲಾಸ್ಟಲ್ಲಿ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಗೋಯಿತು. ಚಪಾತಿಗೆ ಸೈಡ್ ಡಿಶ್ಶಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಅನ್ನಗೂ ಕೂಡ ಬೇಯೋದಕ್ಕೆ ಇಟ್ಟೆ. ಇನ್ನು ಚಪಾತಿ ಹಿಟ್ಟಿಗೆ ಬಂದುಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು, ಎಳ್ಳು, ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ಒಂದು 1/2 ಆನ್ ಅವರ್ ಮುಂಚೆನೇ ಚೆನ್ನಾಗಿ ಈ ಥರ ನಾದಿ ಇಟ್ಬಿಟ್ರೆ ಚಪಾತಿ ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಯಾವಾಗೂ ಚಪಾತಿ ಮಾಡಿದಾಗ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಎಳ್ಳು, ಮೆಂತ್ಯ ಸೊಪ್ಪು ಯಾವುದಾದ್ರು ಒಂದು ಸೊಪ್ಪು ಸೇರಿಸಿ ತಿನ್ನೋದು ತುಂಬಾ ಒಳ್ಳೆಯದಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಇನ್ನು ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ ಇದಾಗಿತ್ತು. ಇನ್ನು ನಮ್ಮ ಹಸ್ಬೆಂಡ್ಗೆ ಈ ಥರ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ ಮೆಂತ್ಯ ಗ್ರೇವಿ, 1-2 ಚಪಾತಿ, ಅನ್ನ ಮತ್ತು ಪಲ್ಯ ಇಟ್ಬಿಟ್ಟು ಲಂಚ್ ಬಾಕ್ಸ್ ಕೂಡ ಕಟ್ಕೊಟ್ಟೆ. ಇನ್ನು ಇವಾಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಉಪ್ಪು ಜಾಡಿಗಳು ಇದೆಲ್ಲ ಪಾತ್ರೆ ಎಲ್ಲ ತೊಳೆದಿತ್ತು, ಎಲ್ಲ ತೊಳೆದು ಇಟ್ಬಿಟ್ಟಿದ್ದೆ. ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾವಾಗೂ ಈ ಜಾಡಿಗಳನ್ನೆಲ್ಲ ತೊಳೆದ್ರೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ಫಿಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀರು ಥರ ಬಿಟ್ಟೋಗ್ಬಿಡುತ್ತೆ. ಇವಾಗ ಪುಡಿ ಉಪ್ಪನ್ನೆಲ್ಲ ಫಿಲ್ ಮಾಡಿದೆ. ಇನ್ನು ಕಲ್ಲುಪ್ಪೆಲ್ಲ ಲಾಸ್ಟ್ ಟೈಮು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಅಕ್ಕಿ ಇರುತ್ತಲ್ವ, ಟಿಶ್ಯೂ ಪೇಪರಲ್ಲಿ ಹಾಕ್ಬಿಟ್ಟು ಆ ಅಕ್ಕಿನ ಇಡೋದ್ರಿಂದ ಸ್ವಲ್ಪನೂ ನೀರು ಬಿಡೋದಿಲ್ಲ ಕಲ್ಲುಪ್ಪಲ್ಲಿ. ನೋಡಿ, ಲಾಸ್ಟ್ ಟೈಮ್ ಹಾಕಿಟ್ಟಿರೋದು ಸ್ವಲ್ಪ ಕೂಡ ನೀರು ಇಟ್ಟಿಲ್ಲ. ಇವಾಗ ಹೊಸ ಉಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಹಳೆ ಉಪ್ಪನ್ನ ತುಂಬಿಸ್ತಾ ಇದ್ದೀನಿ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಯಾರಿಗೆಲ್ಲ ಉಪ್ಪಲ್ಲಿ ನೀರು ಬಿಡ್ತಾ ಇರುತ್ತೆ ನೋಡಿ, ಸ್ವಲ್ಪ ಅಡಿಯಲ್ಲಿ ಫಸ್ಟು ಆ ಟಿಶ್ಯೂ ಪೇಪರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಉಪ್ಪು ಹಾಕಿಡಿ, ಸ್ವಲ್ಪನೂ ನೀರು ಬಿಡಲ್ಲ. ಇನ್ನು ಹುಣಸೆಹಣ್ಣೆಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡಿಕೊಂಡೆ. ಇನ್ನು ಸಬ್ಜಾ ಸೀಡೆಲ್ಲ ಸ್ವಲ್ಪ ನೆನೆಸಿದೆ. ಬಾಡಿ ಹೀಟ್ ಆದಾಗ ಅದನ್ನು ಮಾಡ್ಕೊಂಡು ಕುಡಿತಾ ಇರ್ತೀವಿ. ಇನ್ನು ಎಣ್ಣೆ ಎಲ್ಲ ಕೂಡ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನೆಲ್ಲ ರೀಫಿಲ್ ಮಾಡಿಕೊಂಡು ಎಲ್ಲ ಯಾವ್ಯಾವ ಪ್ಲೇಸ್ಗೆ ಇಡಬೇಕೋ ಆ ಪ್ಲೇಸಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಥರ ಉಪ್ಪು ಪ್ಯಾಕೆಟ್ ಆಗಿರಲಿ, ಯಾವುದಾದ್ರು ಮಸಾಲೆ ಪ್ಯಾಕೆಟು ಅರ್ಧ ಯೂಸ್ ಮಾಡಿ ಅರ್ಧ ಇಟ್ಟಿರ್ತೀವಲ್ವ, ಅದು ಹಂಗೆ ಇಟ್ಟರೆ ಚೆಲ್ಲೋಗ್ಬಿಡುತ್ತೆ ಮತ್ತು ಆ ಫ್ಲೇವರ್ ಕೂಡ ಹೋಗ್ಬಿಡುತ್ತೆ ಆ ಗಾಳಿಗೆ, ಮತ್ತು ಅದರೊಳಗಡೆ ಏನಾದ್ರು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಸ್ಟವ್ ಮೇಲೆ ಈ ಥರ ಸ್ವಲ್ಪ ಬಿಸಿಗೆ ಇದು ಮಾಡಿದ್ರೆ ಸಾಕು, ಅದು ಮೆಲ್ಟಾಗಿ ಕ್ಲೋಸ್ ಆಗಿಬಿಡುತ್ತೆ. ನಾವು ಬಿಸಿ ಇದ್ದಾಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೈಯಲ್ಲಿ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಮತ್ತು ಸ್ವಲ್ಪ ಕೂಡ ಚೆಲ್ಲೋದಿಲ್ಲ, ಮತ್ತು ಅದರೊಳಗಡೆ ಕೂಡ ಏನು ಹೋಗಲ್ಲ. ಇನ್ನು ಈ ಕಡೆ ಬಂದುಬಿಟ್ಟು ಈ ಚಿಕ್ಕ ಚಿಕ್ಕ ಬಾಟ್ಲಲ್ಲೆಲ್ಲ ಒಗ್ಗರಣೆಗೆ ಹಾಕ್ತೀವಿ ನೋಡಿ, ಸಾಸಿವೆ, ಜೀರಿಗೆ, ಮೆಂತ್ಯ ಇದೆಲ್ಲ ಖಾಲಿಯಾಗೋಗಿತ್ತು. ಅದನ್ನೆಲ್ಲ ಕೂಡ ಹಳೇದೆಲ್ಲ ತೆಗ್ದಿಟ್ಬಿಟ್ಟು ಹೊಸದು ರೀಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಹಳೇದನ್ನು ಮತ್ತೆ ಹಾಕಿಡ್ತೀನಿ. ಬೆಳಗ್ಗೆ ಟೈಮಲ್ಲಿ ಏನಾದ್ರು ವೆರೈಟೀಸ್ ಜಾಸ್ತಿ ಮಾಡಿದಾಗ ಟೈಮ್ ಇರಲ್ಲ ನೋಡಿ, ಲಂಚ್ ಬಾಕ್ಸ್ಗೆಲ್ಲ ಸ್ವಲ್ಪ ವೆರೈಟಿಯಾಗಿ ಮಾಡಬೇಕಾದ್ರೆ ಅದೇ ಸರೋಗ್ಬಿಡುತ್ತೆ. ಇನ್ನು ಈ ಕಡೆ ಗಮನ ಕೊಟ್ಟಿರಲ್ಲ, ರಂಗೋಲಿ ಹಾಕೋದು, ಬಾಗಿಲು ಒರೆಸೋದು ಅದೆಲ್ಲ. ಅದಕ್ಕೋಸ್ಕರ ಅಂದ್ಬಿಟ್ಟು ಮತ್ತು ಈವ್ನಿಂಗು ಇವಾಗ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಪೂಜೆ ಕೂಡ ಇನ್ನು ಈವ್ನಿಂಗೇ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮ್ ಇಲ್ಲಾಂದರೆ ಈ ಥರ ಈವ್ನಿಂಗ್ ಟೈಮಲ್ಲಿ ಮಾಡಿಬಿಡ್ತೀನಿ. ಇನ್ನು ಕೆಲಸಕ್ಕೆಲ್ಲ ಹೋದರೆ ಅವಾಗ ಏನು ಮಾಡ್ತಾಯಿದ್ನಂದರೆ ಎಷ್ಟೋ ಥರ ಆಗಲಿ ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಈ ಥರ ಮಾಡ್ತಾಯಿದ್ದೆ.
ಮಾಡಿದ್ದೆ. ಇವಾಗ ಮನೇಲೇ ಇರೋದ್ರಿಂದ ಈ ಥರ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಟೈಮಲ್ಲಿ ಅಂದರೆ ಅಡುಗೆ ಮಾಡಬೇಕು, ಟಿಫನ್ ಮಾಡಬೇಕು ಅಂತೇಳ್ಬಿಟ್ಟು ಟೆನ್ಷನಲ್ಲಿ ಯಾವುದೋ ಒಂದು ರಂಗೋಲಿ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಅದೇ ಈವ್ನಿಂಗಲ್ಲಿ ಪೇಷೆನ್ಸಾಗಿ ನಾವು ಎಷ್ಟೊತ್ತಾದ್ರೂ ರಂಗೋಲಿ ಹಾಕ್ಬೋದು, ಅಂದರೆ ಟೈಮ್ ಇರಲ್ವಲ್ಲ, ನಿಧಾನಕ್ಕಾದ್ರೂ ಹಾಕ್ಬೋದು. ಇನ್ನು ಇವಾಗೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಲರ್ ಎಲ್ಲ ಹಾಕ್ತಾಯಿದ್ದೀನಿ. ಇನ್ನು ಸಾಯಂಕಾಲ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆಲ್ಲ ಧೂಪ ಹಾಕಿದೆ. ಈ ಥರ ಸಾಯಂಕಾಲ ಟೈಮಲ್ಲಿ ಧೂಪ ಹಾಕಿ ಮನೆಯೆಲ್ಲ ಹೊಗೆ ಬರ್ತಾಯಿದ್ರೆ ಒಂಥರ ಮನ್ಸಿಗೆ ಒಂಥರ ಪ್ರಶಾಂತವಾಗಿರುತ್ತೆ. ಇನ್ನು ಇದು ಪೂಜೆ ಸಾಮಾನೆಲ್ಲ ಸ್ಟೋರೇಜ್ ಮಾಡ್ಕೊಳೋದಕ್ಕೆ ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತೊಗೊಂಬಂದಿದ್ದೆ. ಆ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ. ಇನ್ನು ಇದರಲ್ಲೇ ಅರಿಶಿನ, ಕುಂಕುಮ ಮತ್ತು ಸಾಂಬ್ರಾಣಿ, ಕರ್ಪೂರ ಎಲ್ಲ ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ತೊಳೆದು ಒರೆಸಿಟ್ಟಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಗ್ರಾಸರಿ ಎಲ್ಲ ತೊಗೊಬರ್ಬೇಕು. ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದರೆ ಅದು ಪೂಜೆ ಐಟಮ್ ಕೂಡ ತೊಗೊಂಬಂದು ಅದಕ್ಕೆಲ್ಲ ರೀಫಿಲ್ ಮಾಡಿ ಇಡಬೇಕು. ಇನ್ನು ದೋಸೆ ಇಡ್ಲಿಗೆಲ್ಲ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ತೊಳೆದು ಇಡ್ತಾಯಿದ್ದೀನಿ. ಇನ್ನು ಮಿಷಿನ್ಗೆ ಹೋಗಿ ರುಬ್ಬಿಸ್ಕೊಂಬಂದ್ಬಿಡ್ತೀನಿ. ಇನ್ನು ಒಂದೇ ಸರಿ ಅಕ್ಕಿ ರುಬ್ಬಿಸ್ಕೊಂಡು ಇನ್ನು ಈ ಮಂತ್ ಬಂದು ಗ್ರೋಸರಿಗೆ ಬಂದುಬಿಟ್ಟು ಡಿಮಾರ್ಟ್ಗೆ ಹೋಗಿಲ್ಲ, ಅಂಗಡಿಯಲ್ಲೇ ತೊಗೊಂಡೆ. ಇನ್ನು ಹೋದ ತಿಂಗಳು ತೊಗೊಂಬಂದಿರೋ ರೇಷನ್ ಎಲ್ಲ ಇತ್ತು ಆಲ್ರೆಡಿ. ಅದಕ್ಕೋಸ್ಕರ ಅಂದ್ಬಿಟ್ಟು ನಮ್ಮನೆ ಹತ್ರನೇ ಒಂದು ಹೋಲ್ಸೇಲ್ ಅಂಗಡಿ ಇದೆ, ಅದರಲ್ಲೇ ತೊಗೊಂಬಂದ್ಬಿಟ್ಟೆ. ಇನ್ನು ಇವಾಗ ಬಂದುಬಿಟ್ಟು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಸಿಂಪಲ್ಲಾಗಿ ವಾಂಗಿಬಾತ್ ಮಾಡ್ಕೊಳೋಣ ಅಂದ್ಬಿಟ್ಟು ಒಂದು ಕಡೆ ಅನ್ನ ಬೇಯೋದಕ್ಕೂ ಇಟ್ಟಿದ್ದೀನಿ. ಇನ್ನು ವೈಟ್ ಬದನೆಕಾಯಿ ಬರುತ್ತೆ ನೋಡಿ, ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ. ಇನ್ನು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಬದನೆಕಾಯಿನ ಕಟ್ ಮಾಡಿರೋದು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಬದನೆಕಾಯಿ ಎಲ್ಲ ಫ್ರೈ ಆಗಿಬಿಡ್ಬೇಕು. ಇವಾಗ ಒಂದು ಟೊಮಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಈ ಥರ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಬದನೆಕಾಯಿ ಎಲ್ಲ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಇವಾಗ ಸ್ವಲ್ಪ ಹುಣಸೆಹಣ್ಣ ತೊಗೊಂಡು ಈ ಥರ ಹುಣಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಈ ಹುಣಸೆಹಣ್ಣು ರಸನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ವಾಂಗಿಬಾತ್ ಪೌಡರ್ ನಾನಿಲ್ಲಿ 3/4 ಭಾಗದಷ್ಟು ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಹಾಕ್ಕೊಂಡಿಲ್ಲ, ಒಂದು 3/4 ಭಾಗದಷ್ಟು ತೊಗೊಂಡು ಈ ಥರ ಒಂದು 2 ನಿಮಿಷ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟೇ, ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ನೋಡಿ, ಇನ್ಸ್ಟೆಂಟಾಗಿ ನಾವು ವಾಂಗಿಬಾತ್ ಮಾಡ್ಕೊಬೋದು. ಇನ್ನು ಇವಾಗ ಹಂಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಚಟ್ನಿಗೂ ಕೂಡ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ದೆ. ಬರೀ ಅನ್ನ ತಿನ್ನೋಕ್ಕಾಗಲ್ವಲ್ಲ, ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡ್ಕೊಳೋಣ ಅಂದ್ಬಿಟ್ಟು ಆಲ್ರೆಡಿ ಚಟ್ನಿ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನಿವಾಗ ಗೊಜ್ಜು ಕೂಡ ರೆಡಿ ಆಯಿತು. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ, ಆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ಅನ್ನನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಬೇಯಿಸಿ. ಇವಾಗ ಅನ್ನನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು, ಮುಚ್ಚಿಟ್ರೆ ಸಾಕು ಮುಚ್ಚಳನ. ಚೆನ್ನಾಗಿ ಆ ಮಸಾಲೆ ಎಲ್ಲ ಅನ್ನಗೆ ಹಿಡ್ದಿರುತ್ತೆ. ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ಪ್ರಸಾದ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾವಾಗಾದ್ರೂ ನಮಗೆ ಬಾಯಿ ಕೆಟ್ಟೋದಾಗ ಈ ಥರ 1 ಟೈಮ್ಗೆ
ಇದ್ದಂಗೆ ಈ ಥರ ವಾಂಗಿಭಾತ್ ಆ ಥರ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಇನ್ನು ಇವತ್ತು ನಮ್ಮ ನೈಟ್ ಡಿನ್ನರ್ ಬಂದುಬಿಟ್ಟು ಇದಾಗಿತ್ತು. ಈ ಥರ ಬಾಯಿ ಕೆಟ್ಟೋದಾಗ ಈ ಥರ ಖಾರವಾಗಿ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ತೀವಿ. ತುಂಬ ಚೆನ್ನಾಗಿ ಬಂದಿತ್ತು, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ನಾವಿಬ್ಬರು ಊಟ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ಮಾಡಿಟ್ಟಿದ್ನಲ್ವ, ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟೆ. ಇನ್ನು ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆಲ್ಲ ಒರೆಸ್ಬಿಟ್ಟು ಈ ಥರ ಕಿಚನ್ ಸೆಲ್ಫೆಲ್ಲ ನೀಟಾಗಿ ಒರೆಸ್ಬಿಡ್ತೀನಿ. ಇನ್ನು ಮಲ್ಗೋಕ್ಕೆ ಮುಂಚೆ ಡೈಲಿ ರೋಟೀನ್ ನಂದು ಇದಾಗಿರುತ್ತೆ. ಕಿಚನಲ್ಲಿ ಪಾತ್ರೆ ಅಂತೂ ಬಿಡೋದಿಲ್ಲ ನಾನು ನೈಟಲ್ಲಿ. ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಗೋದು. ಇನ್ನು ಗ್ರೋಸರಿ ಎಲ್ಲ ತೊಗೊಂಬಂದಿದ್ನಲ್ವ, ಈ ಮಂತು ಅಂಗಡಿಯಲ್ಲೇ ತೊಗೊಂಬಂದಿದ್ನಲ್ವ, ಇಷ್ಟೇ ತೊಗೊಂಬಂದಿದ್ದು. ಇನ್ನು ಹೋದ ಮಂತು ಡಿಮಾರ್ಟಲ್ಲಿ ತೊಗೊಂಬಂದಿರೋ ಗ್ರೋಸರಿ ಎಲ್ಲ ಸ್ವಲ್ಪ ಬೇಳೆಕಾಳೆಲ್ಲ ಇತ್ತು. ಅದಕ್ಕೆ ತೊಗರಿಬೇಳೆ, ಹೆಸರುಕಾಳು ಇವೆಲ್ಲ ಇತ್ತು. ಅದಕ್ಕೆ ಏನು ತೊಗೊಂಬಂದಿಲ್ಲ. ಇನ್ನು ಎಣ್ಣೆ ಪ್ಯಾಕೆಟು ಫಾರ್ಚೂನ್ ಇತ್ತು, ಗೋಲ್ಡ್ ವಿನ್ನರ್ ಆಗೋಗಿತ್ತಲ್ವ, ಅದನ್ನು ಮಾತ್ರ ತೊಗೊಂಬಂದಿದ್ದೆ. ಇನ್ನು ತುಪ್ಪ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಖಾರ ಬುಂದಿ, ಮೆಣಸಿನ್ಕಾಯಿ, ಗೋಧಿ ಹಸಿಟ್ಟು, ಜೀರಿಗೆ ಮತ್ತು ಸೋಪುಗಳು ಮತ್ತು ಗೀ, ಇದನ್ನು ಯಾವುದ್ಯಾವ್ದಿಲ್ಲ ನೋಡಿ ಅದನ್ನು ಮಾತ್ರ ಸ್ವಲ್ಪನೇ ತೊಗೊಂಬಂದೆ. ಈ ಮಂತೇನು ಜಾಸ್ತಿ ತೊಗೊಂಬಂದಿಲ್ಲ. ಇನ್ನು ಅದನ್ನೆಲ್ಲ ಇವಾಗ ರೀಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನು ಗ್ರೋಸರಿ ಎಲ್ಲ ರೀಫಿಲ್ ಮಾಡಿಬಿಟ್ಟು ಮಿಕ್ಕಿರೋದೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟೆ. ಇನ್ನು ಈ ಮಿಕ್ಚರೆಲ್ಲ ಮಿಕ್ಕಿತ್ತಲ್ಲ, ಅದನ್ನ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಗಾಳಿ ಎಲ್ಲ ಹೋಗ್ದಿದ್ದಂಗೆ ಅದನ್ನೊಂದು ಕ್ಲಿಪ್ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ದೋಸೆಗೆಲ್ಲ ರುಬ್ಕೊಂಬಂದಿದ್ನಲ್ಲ, ಇವಾಗ ಚಳಿಗಾಲದಲ್ಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಿಲ್ಲ. ಅದಕ್ಕೆ ಕೈಯಲ್ಲಾದರೂ ಆಗಲಿ ಸೋಟಲ್ಲಾದರೂ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಬ್ಕೊಂಡು ಬಂದಿದ ತಕ್ಷಣ ನಾವು ಮನೇಲಿ ರುಬ್ಬಿರಲಿ ಇಲ್ಲ ಮಿಷಿನ್ಗೆ ಹಾಕೊಂಬಂದಿರಲಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಬೆಳಗ್ಗೆ ಒಳಗಡೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ನಾವು ಮಿಕ್ಸ್ ಮಾಡ್ದಿರ ಅದೇ ಥರ ಇಟ್ಟರೆ ಚೆನ್ನಾಗಿ ಉಬ್ಬೋದಿಲ್ಲ, ದೋಸೆ ಇಡ್ಲಿ ಕೂಡ ಚೆನ್ನಾಗಿ ಬರಲ್ಲ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ನಾನು ಫ್ರಿಜ್ಜಲ್ಲೇ ಎತ್ತಿಟ್ಬಿಡ್ತೀನಿ, ಹೊರಗಡೆ ಇಡಲ್ಲ. ನನಗೆ ತುಂಬ ಹುಳಿ ಬಂದರೂ ನಮ್ಮ ಮನೇಲಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತೀನಿ. ಆದರೆ ಮಾರನೇ ದಿನಕ್ಕೆಲ್ಲ ಚೆನ್ನಾಗಿ ಉಬ್ಬಿರುತ್ತೆ, ನಮ್ಮ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಚೆನ್ನಾಗಿ ಉಬ್ಬಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.